ವಿಶ್ವಾಸಿಗಳನ್ನು, ಸಾಮಾನ್ಯವಾದಂಥ ವಿಶ್ವಾಸಿಗಳನ್ನು ಅಪೊಸ್ತಲನಾಗಿರ್ತಕ್ಕಂಥ ಮಹಾ ಸಂತ ಪೌಲನು ಎಫೆಸಿಯರಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನು ಒಂದು ಅದ್ಭುತವಾದಂಥ ಪದದಿಂದ ಸಂಬೋಧಿಸ್ತಾ ಇದ್ದಾನೆ. ಅದೇನೆಂದರೆ, ಎಫೆಸಿಯರಿಗೆ ಬರೆದಂಥ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ಹೇಳಲಾಗಿದೆ. ಇಗೋ, ಓದ್ತೀರಾ ಮಾತ್ರ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಅಪೊಸ್ತಲ ಪೌಲ್, ಕ್ರಿಸ್ತನಲ್ಲಿರ್ತಕ್ಕಂಥ ಅಪೊಸ್ತಲನಾದ ಪೌಲ್ ದೇವರ ಚಿತ್ತಾನುಸಾರವಾಗಿ ಬರೆಯುವುದೇನೆಂದರೆ, ದೇವ ಜನರಾದ ಸಂತರಿಗೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಓದ್ತೀರಾ ಮಾತನ್ನು. ಟು ದ ಸೈನ್ಸ್ ಹೂ ಆರ್ ಇನ್ ಎಫೆಸಿಯನ್ಸ್ ಅಂಡ್ ಫೇತ್ಫುಲ್ ಇನ್ ಕ್ರೈಸ್ಟ್ ಜೀಸಸ್. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನಾದ ನಾನು ಎಫೆಸಿಯದಲ್ಲಿ ಇರ್ತಕ್ಕಂಥ ಎಫೆಸಿಯ ಊರಿನಲ್ಲಿರ್ತಕ್ಕಂಥ ಪರಿಶುದ್ಧರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕಸ್ಥರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕಸ್ಥರಾಗಿದ್ದವರಿಗೆ ಬರೆಯುವುದೇನೆಂದರೆ, ಥ್ಯಾಂಕ್ ಯು. ಇಲ್ಲಿ ಒಂದು ಸಂತ ಪೌಲನು ಕ್ರೈಸ್ತ ಸಭೆಗೆ ಅದ್ಭುತವಾದಂಥ ಮಾತುಗಳಿಂದ, ಅದ್ಭುತವಾದಂಥ ಒಂದು ಪದದಿಂದ ಸಂಬೋಧಿಸ್ತಾ ಇದ್ದಾನೆ. ಅಡ್ರೆಸ್ಸಿಂಗ್ ದಟ್ ಟು ದ ಸೈನ್ಸ್ ಹೂ ಆರ್ ಇನ್ ಎಫೆಸಿಯಸ್ ಅಂಡ್ ಫೇತ್ಫುಲ್ ಇನ್ ಕ್ರೈಸ್ಟ್ ಜೀಸಸ್. ಅಂದರೆ ಪರಿಶುದ್ಧರಿಗೆ, ಕ್ರಿಸ್ತನಲ್ಲಿ ನಂಬಿಕಸ್ಥರಾಗಿದ್ದವರಿಗೆ ಬರೆಯೋದೇನೆಂದರೆ, ಅದಕ್ಕಾಗಿ ಎಲ್ಲರೂ ನನ್ನ ಪ್ರಿಯ ಸಹೋದರಿ ಇವತ್ತು ಆತ್ಮೀಯರಾದ ನಿಮಗೆ ನೂತನವಾಗಿ ಆತ್ಮೀಕ ಜೀವನದಲ್ಲಿ ಬರೆದಿರತಕ್ಕಂಥ ಅನೇಕ ದೈವಭಕ್ತರಿಗೆ ಈ ಸಂದೇಶ ನಿಮ್ಮನ್ನು ಬಹಳ ರೂಪಾಂತರಿಸಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಅನೇಕ ಸಾರಿ ನಮ್ಮ ಜನರು ನಮ್ಮನ್ನೇನನ್ನು ಕರೀತಾರೆ, ನೀನು ಕೆಲಸಕ್ಕೆ ಬಾರದವನು, ನೀನು ಉಪಯೋಗ ಇಲ್ಲದವನು, ನೀನು ದುರ್ಮಾರ್ಗನು, ನೀನು ಪಾಪಿ, ನೀನು ದುಷ್ಟನು ಎಂಬುದಾಗಿ ನಿನ್ನನ್ನು ಕರೀತಾರೆ. ಆದರೆ ಅಪೊಸ್ತಲನಾದ ಪೌಲು ಹಿಂಜರಿದು ಹೋಗ್ತಿರ್ತಕ್ಕಂಥ, ಸ್ವಲ್ಪ ಎಡವಿ ಹೋಗ್ತಿರ್ತಕ್ಕಂಥ ಆ ಕ್ರೈಸ್ತ ಸಭೆಗೆ ಎಡುವವರೇ, ಪಾಪಿಷ್ಠರೇ, ದುರ್ಮಾರ್ಗರೆಂಬುದಾಗಿ ಕರೆದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಆತನ ರಕ್ತದಿಂದ ಪರಿಶುದ್ಧವಾಗಿರ್ತಕ್ಕಂಥ ಜನಾಂಗಗಳಿಗೆ ಏನಂತ ಇದ್ದಾನೆ? ಪರಿಶುದ್ಧರೇ, ಪರಿಶುದ್ಧರೇ, ಪರಿಶುದ್ಧರೇ ಎಂಬುದಾಗಿ ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ನಂಬಿಕಸ್ಥರೇ ಎಂಬುದಾಗಿ ಹೇಳ. ಅಂದರೆ ಅರ್ಥ ಏನು? ಪರಿಶುದ್ಧರೇ ಕ್ರಿಸ್ತನಲ್ಲಿ, ಕ್ರಿಸ್ತನಿಗೆ ನಂಬಿಕಸ್ಥರಾದ್ರೆ, ಇನ್ ಕ್ರೈಸ್ಟ್, ಫೇತ್ಫುಲ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಂಬಿಕಸ್ಥರಾಗಿರುವವರಿಗೆ ಎಂಬುದಾಗಿ. ಅಂದರೆ ಪರಿಶುದ್ಧತೆ ನಂಬಿಕಸ್ತಿಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ಈಗ ಇವರಿಗೆ ಬರೆಯತಕ್ಕಂಥ ಅದ್ಭುತವಾದಂಥ ಕಾರ್ಯವು ನಾವು ಎಲ್ಲಿಂದ ನೋಡ್ತಾ ಇದ್ದೇವೆ ಅಂದರೆ, ಎಫೆಸಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ರಿಂದ ನಾವು ನೋಡ್ತಾ ಇದ್ದೇವೆ. ದಯಮಾಡಿ ಇದನ್ನು ಓದ್ತಿರಿ. ಓದುವಾಗ ನೀವೆಲ್ಲರೂ ಗಮನದಿಂದ ಇದನ್ನು ಕೇಳಿಸ್ಕೊಳ್ತೀರಿ. 22ರಿಂದ ಕ್ರಿಸ್ತನಲ್ಲಿ, 22:4, ಕ್ರಿಸ್ತ ಯೇಸುವಿನಲ್ಲಿದ್ದ ಸತ್ಯೋಪದೇಶವು ಯಾವುದಂದ್ರೆ, ಯೇಸುವಿನಲ್ಲಿರ್ತಕ್ಕಂಥ ಮೌಲ್ಯವಾದಂಥ ಉಪದೇಶವು, ಯೇಸುವಿನಲ್ಲಿರ್ತಕ್ಕಂಥ ಒಂದು ಮಾನವರನ್ನು ನೂತನ ರೀತಿಗೆ ರೂಪಿಸತಕ್ಕಂಥ, ಜೀವನಗಳನ್ನು ರೂಪಿಸತಕ್ಕಂಥ, ರೂಪಾಂತರ ಮಾಡತಕ್ಕಂಥ, ಬದಲಾಯಿಸತಕ್ಕಂಥ ಸತ್ಯೋಪದೇಶವು ಏನಂದ್ರೆ, ನೀವು ನಿಮ್ಮ ಪೂರ್ವದ ಅಂದ್ರೆ ಹಿಂದಿನ ಕೆಟ್ಟ ನಡತೆಯನ್ನು ಅನುಸರಿಸದೆ ಪೂರ್ವದಲ್ಲಿ ಅಂದ್ರೆ ಇದಕ್ಕಿಂತ ಮುಂಚೆ ಇರತಕ್ಕಂಥ ಪೂರ್ವ ಸ್ವಭಾವವನ್ನು, ಕೆಟ್ಟ ದುರ್ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ನಿಮಗೆ ಮೋಸಕರವಾಗದ್ದು, ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡು, ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ಪಟ್ಟಿದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಡು. ಪ್ರತಿಯೊಬ್ಬನು ತನ್ನ ಹೊರೆಯವರ ಜೊತೆಯಲ್ಲಿ ಸತ್ಯವನ್ನೇ ಆಡಲಿ. ಕಾರಣ ಏನಂದ್ರೆ,
ನಾವು ಒಬ್ಬರಿಗೊಬ್ಬರು ಕರ್ತನಲ್ಲಿ ಒಂದು ಅಂಗವಾಗಿದೆ. ಕೋಪ ಮಾಡಬೇಕಾದ್ರೂ ಕೋಪ ಮಾಡಕೂಡದು. ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ. ಸೂರ್ಯನು ಮುಳುಗೋದ್ರೊಳಗೆ ನಿಮ್ಮೊಳಗಿರ್ತಕ್ಕಂಥ ಸಿಟ್ಟು ತೀರಬೇಕು. ಇದು ನೂತನ ಸ್ವಭಾವ. ಇದು ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ನೂತನ ಸ್ವಭಾವಕ್ಕೆ ನಾವು ಪ್ರವೇಶ ಮಾಡಬೇಕು. ಮುಂದೆ ಎಷ್ಟು ಮಾತ್ರಕ್ಕೂ ದುಷ್ಟನು ದುರ್ಮಾರ್ಗನು ಸೈತಾನನಿಗೆ ಏನು ಕೊಡಬಾರ್ದು? ನಿಮ್ಮ ಜೀವನದಲ್ಲಿ ಅವಕಾಶ ಕೊಡದಂತೆ ನಿಮ್ಮ ಬಾಳನ್ನು ಕಾಪಾಡಿಕೊಳ್ಳಿರಿ. ಕಳು ಮಾಡುವವನು ಇನ್ನು ಮೇಲೆ ಕಳು ಮಾಡದೆ ಕೈಯಿಂದ ಯಾವುದಾದ್ರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ದುಡಿಯಲಿ. ಆಗ ದರಿದ್ರದಲ್ಲಿ ಇರತಕ್ಕಂಥ ಕಳು ಮಾಡುವವನು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಆದರೆ ದರಿದ್ರದಲ್ಲಿರ್ತಕ್ಕಂಥ ಅವರಿಗೆ, ಈ ಕೊರತೆಯಲ್ಲಿದ್ದವರಿಗೆ ಕೊಡುವಂತೆ ನಿನ್ನನ್ನು ಮಾಡುತ್ತಾನೆ. ಕಳು ಮಾಡೋದನ್ನು ಬಿಟ್ಟು ನೀನು ಒಳ್ಳೆ ಕೆಲಸ ಮಾಡಿದ್ರೆ. ಮುಂದೆ ಇನ್ನೊಂದು ವಿಚಿತ್ರವಾದ ಸಂಗತಿ, ನಿಮ್ಮ ಬಾಯಿ ಒಳಗಿಂದ ಯಾವ ಕೆಟ್ಟ, ಅಶುಭ ಮತ್ತು ನಾಶಕರವಾದ ಮಾತು, ಶಾಪಕರವಾದ ಮಾತು ಹೊರಡಬಾರದು. ಆದರೆ ಭಕ್ತಿಯನ್ನು ವೃದ್ಧಿ ಮಾಡುವಂತ ಒಳ್ಳೆ ಕಾಲೋಚಿತವಾದಂಥ ನುಡಿಗಳು, ಮಾತುಗಳಿದ್ದರೆ ಕೇಳುವವರ ಹಿತಕ್ಕಾಗಿ, ಕೇಳುವವರ ಕ್ಷೇಮಕ್ಕಾಗಿ, ಕೇಳುವವರ ರಕ್ಷಣೆಗಾಗಿ ಅದನ್ನು ಆಡಿರಿ. ದೇವರ ಪವಿತ್ರಾತ್ಮವನ್ನು ದುಃಖಪಡಿಸದೆ ಆತನಲ್ಲಿ, ಕ್ರಿಸ್ತನಲ್ಲಿ ವಿಮೋಚನೆಯ ದಿನಕ್ಕಾಗಿ, ಅಂದ್ರೆ ಎರಡನೇ ಆಗಮನದ ಸಮಯದಲ್ಲಿ, ಅಂದ್ರೆ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಅಂದ್ರೆ ಸೀಲ್ಡ್, ನೀವು ಮುದ್ರೆ ಹೊಂದಿದಿರಲ್ಲ, ಅಂದ್ರೆ ಖಚಿತ ಪಡಿಸಲಾಗಿದಿರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆಯ ಮಾತುಗಳು, ಎಲ್ಲಾ ಕೆಟ್ಟತನದ ನುಡಿಗಳು, ಇವೆಲ್ಲವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದ್ದಂತೆ ಒಬ್ಬರಿಗೊಬ್ಬರು ಕ್ಷಮಿಸುವವರಾಗಿರಿ, ಕರುಣೆ ಉಳ್ಳವರಾಗಿರಿ, ಕ್ಷಮಿಸುವವರಾಗಿರಿ, ದಯ ತೋರತಕ್ಕಂಥವರಾಗಿರಿ. ಇದು ನೂತನ ಮನುಷ್ಯನ ಸ್ವಭಾವ. ಪೂರ್ವ ಸ್ವಭಾವ ಏನಿದೆ ಆ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವಕ್ಕೆ ಬರಬೇಕು. ಕೈಂಡ್, ಒಬ್ಬರಿಗೊಬ್ಬರು ದಯ ತೋರಿಸೋರಾಗಿ, ಕರುಣೆ ತೋರಿಸೋರಾಗಿ ಮತ್ತು ಕ್ಷಮಿಸೋರಾಗಿ, ಉಪಕಾರ ಮಾಡದೇ ಇದ್ರೂ ಕೂಡ ಅವರಿಗೆ ಉಪಕಾರ ಮಾಡೋರಾಗಿ ಇರಬೇಕೆಂಬುದಾಗಿ ಈ ನೂತನ ಸ್ವಭಾವ, ಇದು ನೂತನವಾದ ಸ್ವಭಾವ. ಬಿ ಕೈಂಡ್ ಟು ಒನ್ ಅನದರ್, ಟೆಂಡರ್ ಹಾರ್ಟೆಡ್, forgiving one another just as God in Christ forgave you. ನಿನ್ನನ್ನು ಕ್ರಿಸ್ತನಲ್ಲಿ ದೇವರಾದ ಕರ್ತನು ನಿನ್ನನ್ನು ಕ್ಷಮಿಸಿದ ಹಾಗೆ ನೀನು ಒಬ್ಬರಿಗೊಬ್ಬರು ಕರುಣೆ, ದಯೆ, ಕ್ಷಮೆ ಉಳ್ಳವನಾಗಿ. ಇದು ನೂತನವಾದಂಥ ಸ್ವಭಾವ ಎಂಬುದಾಗಿ. ಇದು ಪರಿಶುದ್ಧರಿಗೆ, ಅಂದ್ರೆ ಒಂದು ಸಾಮಾನ್ಯವಾದಂಥ ವಿಶ್ವಾಸಿಗಳು, ಎಡವಿ ಹೋಗ್ತಿರ್ತಕ್ಕಂಥ ವಿಶ್ವಾಸಿಗಳು, ಸ್ವಲ್ಪ ತಪ್ಪಿ ಹೋಗುತ್ತಿರ್ತಕ್ಕಂಥ ವಿಶ್ವಾಸಿಗಳು, ಸ್ವಲ್ಪ ಚೆನ್ನಾಗಿದ್ದು ತಪ್ಪಿ ಹೋಗಬಾರ್ದನ್ನತಕ್ಕಂಥ ವಿಶ್ವಾಸಿಗಳಿಗೆ ಬರೆದಿರ್ತಕ್ಕಂಥ ಒಂದು ಪತ್ರಿಕೆ ಆಗಿದೆ. ಸಂತ ಪೌಲನು, ಮಹಾಸಂತ ಪೌಲನಿತ ಅದ್ಭುತವಾಗಿ ಲೇಖನೆ ಮಾಡಿದ್ದಾನೆ. ಯಾಕಂದರೆ ಇದರಲ್ಲಿ ಈಗಲೂ ಅಂದರೆ ಎಪೇಸಿಯದಲ್ಲಿ ಊರಿನಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ, ಕ್ರೈಸ್ತ ವಿಶ್ವಾಸಿಗಳಿಗೆ ಈ ಪತ್ರವನ್ನು ಬರೆದು ಅವರನ್ನು ಪ್ರೋತ್ಸಾಹಿಸಿ ಅವರ ಜೀವನ ಪೂರ್ವದಲ್ಲಿದ್ದಂಥ ಜೀವನದಾಗಿ ಇರಬಾರ್ದೆಂಬುದಾಗಿ ಅವರನ್ನು ಉದ್ದೇಶಿಸಿ ಬರಿತಾ ಇದ್ದಾನೆ. ನೀವು ಪರಿಶುದ್ಧರು, ನೀವು ನಂಬಿಕಸ್ಥರು ಕ್ರಿಸ್ತನಲ್ಲಿ, ನೀವು ನಂಬಿಕ ದ್ರೋಹಿಗಳಲ್ಲ, ನೀವು ಪರಿಶುದ್ಧರಾಗಿ ನಿರ್ಣಯಿಸಲ್ಪಟ್ಟಿದ್ರಿ, ನೀವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ರಿ, ನೀವು ಕ್ರಿಸ್ತ ಯೇಸುವಿನಿಂದ ಪರಿಶುದ್ಧ ಮಾಡಲ್ಪಟ್ಟಿದ್ರಿ. ಆದ ಕಾರಣ ಪೂರ್ವ ಸ್ವಭಾವ, ಈ ಹಿಂದೆ ಇರತಕ್ಕಂಥ ಕೆಟ್ಟ ಸ್ವಭಾವ, ದುರ್ಮಾರ್ಗದ ಸ್ವಭಾವ, ಹಾಳು ಮಾಡತಕ್ಕಂಥ ಸ್ವಭಾವ, ನಾಶಕರವಾದಂಥ ಮಾತಾಡುವ ಸ್ವಭಾವವನ್ನು ಬಿಟ್ಟು ಬಿಡು.
ತದನಂತರ ನೂತನ ಸ್ವಭಾವವನ್ನು, ನೂತನ ಮನುಷ್ಯನನ್ನು ಧರಿಸಿಕೊಂಡು ನೀನು ಹೀಗೆ ಮುಂದೆ ಸಾಗಬೇಕು. ನಿನ್ನ ಮನಸ್ಸು ಕೂಡ ಏನಾಗಬೇಕು? ನೂತನವಾಗಿ ವಿನೂತನಪಡಿಸಬೇಕು. 23ನೇ ವಚನ. ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರ ವಿನೂತನಪಡಿಸಲಾಗಿ, ಅಂದ್ರೆ ರಿನ್ಯೂ ಇನ್ ದ ಸ್ಪಿರಿಟ್ ಆಫ್ ಯುವರ್ ಮೈಂಡ್ ಅಂಡ್ ಪುಟ್ ಆನ್ ದ ನ್ಯೂ ಮ್ಯಾನ್ ವಿಚ್ ವಾಸ್ ಕ್ರಿಯೇಟೆಡ್ ಅಕಾರ್ಡಿಂಗ್ ಟು ದ ಗಾಡ್. ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ ನಮ್ಮನ್ನು ಕಳಪೆಯಾಗಿ, ನಮ್ಮನ್ನು ಎಲ್ಲ ರೀತಿಯಾದಂಥ ಕಳಪೆ ಭ್ರಷ್ಟತೆ ತುಂಬಿದವರಾಗಿ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ದೇವರು ಮಾನವನನ್ನು ಹೇಗೆ ಸೃಷ್ಟಿ ಮಾಡಿದನಲ್ಲ, ಆ ಸೃಷ್ಟಿಯ ಕುರಿತು ಅದ್ಭುತವಾದಂಥ ರಹಸ್ಯ, ಪರಮ ರಹಸ್ಯ ಅಪೊಸ್ತಲ ಪೌಲು ಇಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಪುಟ್ ಆನ್, ಮನುಷ್ಯನಾಗಿರುವ ನೀನು, ದೇವರು ನಿನ್ನನ್ನು ತನ್ನ ಚಿತ್ತಾನುಸಾರವಾಗಿ ನೀತಿವಂತನಾಗಿಯೂ ಪವಿತ್ರನಾಗಿಯೂ ನಿನ್ನನ್ನು ಸೃಷ್ಟಿಸಿದ್ದಾನೆ. 24. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ನೀತಿಯಲ್ಲಿಯೂ ಸತ್ಯವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟ. ಅಂದ್ರೆ ದೇವರು ನಮ್ಮನ್ನು ಸೃಷ್ಟಿಸುವಾಗ, ಆತನು ಆದಿಯಲ್ಲಿ ಸೃಷ್ಟಿಸುವಾಗ, ಬೈಬಲಲ್ಲಿ ಹೇಳಲಾಗಿದೆ, ದೇವರು ಮಾನವನನ್ನು ಸೃಷ್ಟಿಸುವಾಗ ಆತನು ಸೃಷ್ಟಿಸುವಾಗ, ಈಗೋ ಬನ್ನಿ ನಾವು ಮಾನವರನ್ನು ಸೃಷ್ಟಿಸೋಣ, ನಮ್ಮ ಹೋಲಿಕೆಗೆ, ನಮ್ಮ ರೂಪದಲ್ಲಿ ಮನುಷ್ಯನನ್ನು ರೂಪಿಸೋಣ, ಸೃಷ್ಟಿಸೋಣ. ಯಾಕಂದರೆ ಈ ಸೃಷ್ಟಿ ಮಾಮೂಲಿ ಸೃಷ್ಟಿ ಅಲ್ಲ. ಅದಕ್ಕಾಗಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸೋಣ. ಅಂದರೆ ದೇವರ ಆ ಹೋಲಿಕೆ ಮತ್ತು ಆ ಒಂದು ಸ್ವರೂಪ ಏನನ್ನೋದು ಅದ್ಭುತವಾಗಿ ಅಪೊಸ್ತಲ ಪೌಲು ಬಯಲ್ಪಡಿಸ್ತಾ ಇದ್ದಾನೆ. ಅದೇನೆಂದರೆ ಆ ಹೋಲಿಕೆ, ಆ ರೂಪ ಮತ್ತು ಆ ಸ್ವರೂಪ, ಆ ರೂಪ ಮತ್ತು ಆ ಹೋಲಿಕೆ ಅಂದರೆ ಆ ರೂಪ ನೀತಿ ಉಳ್ಳ ರೂಪ, ಆ ಹೋಲಿಕೆ ಪವಿತ್ರವುಳ್ಳ ಹೋಲಿಕೆ ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಅದು ನೋಡಿ, ಅಕಾರ್ಡಿಂಗ್ ಟು ದ ಟ್ರೂ ರೈಚಸ್ನೆಸ್, ಸತ್ಯವಾದಂಥ ನೀತಿ, ಸತ್ಯವಾದಂಥ ನಿಜವಾದಂಥ ಪವಿತ್ರತ್ವದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ, ಆತನ ಹೋಲಿಕೆಗೆ ಸರಿಯಾಗಿ. ಅಂದರೆ ಜನರು ನಮ್ಮನ್ನು ಅಪವಿತ್ರರು, ನೀವು ಕೆಲಸಬಾರದರು, ನೀವು ದುಷ್ಟರು, ನೀವು ದುರ್ಮಾರ್ಗರು ಎಂಬುದಾಗಿ ಜನರು ಹೇಳ್ತಾ ಇರ್ಬೋದು. ಆದರೆ ದೇವರು ನಿನ್ನನ್ನು ಸೃಷ್ಟಿಸುವಾಗಲೇ ನೀತಿವಂತನಾಗಿಯೂ ಪವಿತ್ರವಾಗಿ ಸೃಷ್ಟಿಸಿದನು. ಆದರೆ ಮಾನವರಾಗಿರ್ತಕ್ಕಂಥ ನಾವು ನಮ್ಮ ಇಷ್ಟ ಪ್ರಕಾರವಾದಂಥ ನಡತೆಯನ್ನು ನಡೆದು, ನಾವು ಅನೇಕ ಕಾಲದಲ್ಲಿ ಪೂರ್ವದಲ್ಲಿ ನಾವು ಕ್ರೈಸ್ತರಾಗದೇ ಇರೋ ಕಾರಣದಿಂದ, ಅಥವಾ ನಾವು ಇಷ್ಟ ಪ್ರಕಾರವಾಗಿ ನಡೆದು ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರ ಜೊತೆಯಲ್ಲಿ ಕೂತ್ಕೊಂಡು ಅವರ ಸ್ವಭಾವ, ಅವರ ಹೋಲಿಕೆ, ಅವರ ದುಷ್ಟರ ಆಲೋಚನೆ, ಪಾಪಾತ್ರ ಮಾರ್ಗದಲ್ಲಿ ನಿಂತ್ಕೊಂಡು ಪಾಪಾತ್ರ ಆಲೋಚನೆ ಮತ್ತು ಅಪಹಾಸ್ಯ ಮಾಡೋರ ಜೊತೆಯಲ್ಲಿ ಕೂತ್ಕೊಂಡು ಅಪಹಾಸ್ಯ ಮಾಡ್ತಕ್ಕಂಥ ದುರ್ಬುದ್ಧಿ ನಮ್ಮ ಒಳಗೆ ಬಂದು, ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿ ರೂಪಿಸಲ್ಪಟ್ಟಿರುವ ನಮ್ಮನ್ನು ಹೊಲೆ ಮಾಡಿ, ಕೆಸರಲ್ಲಿ ತುಂಬಿಸಿ, ಕೆಸರಲ್ಲಿ ಮುಳುಗಿಸಿ ನಮ್ಮನ್ನು ಅಪವಿತ್ರ ಮಾಡಿರುವಾಗ, ಕ್ರಿಸ್ತ ಯೇಸುವಿನ ಶಿಲುಬೆ ಮರಣ ಮೂಲಕವಾಗಿ ಪುನಃ, ಆತನ ಹೊಸದೇನಿಲ್ಲ, ಪುನಃ ನಿನ್ನನ್ನು ತಿರುಗಿ ನೀತಿವಂತನಾಗಿಯೂ ಪವಿತ್ರನಾಗಿಯೂ ನಿನ್ನನ್ನು ತಿರುಗಿ ಪವಿತ್ರವಾದಂಥ ಸೃಷ್ಟಿಯಾಗಿತ್ತು. ಭಾಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ದೇವರು ಭಾಳ ದೊಡ್ಡ ದೇವರಾಗಿದ್ದಾನೆ. ಆದ ಕಾರಣ ಸುಂದರವಾಗಿ ಹೇಳ್ತಾನೆ. ಅದನ್ನು ಹೇಗೆ ಹೇಳಬೇಕಂದ್ರೆ, ಇನ್ನೊಂದು ಮಾತು ಹೇಳಬೇಕಂದ್ರೆ, ಒಂದು ಬಂಗಾರ ಮಾಡ್ತಕ್ಕಂಥ ಒಂದು ಕಂಸಲಿ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಶುದ್ಧವಾದಂಥ ಪ್ರತಿಮೆ ಮಾಡಿದ. ಆ ಶುದ್ಧವಾದಂಥ ಪ್ರತಿಮೆ ಮಾಡಿರುವಾಗ ಆ ಪ್ರತಿಮೆ ಎಲ್ಲೋ ಭಾಳ ದೊಡ್ಡ ಕೆಸರಿನಲ್ಲಿ ಹೋಗಿ ಸಿಕ್ಕೊಂಡು, ಅದು ಸಮುದ್ರದ ಆಳಿನಲ್ಲಿರ್ತಕ್ಕಂಥ ಒಂದು ಹೊಲಸಾದಂಥ ಸ್ಥಳದಲ್ಲಿ ಹೋಗಿ ಸಿಕ್ಕೊಂಡಿತ್ತು. ಅದು ಪೂರ್ಣವಾಗಿ ಅದಕ್ಕೇಂತ ಅಂಟುಕೊಂಡಿತ್ತಂದರೆ, ಎಲ್ಲ ಆ ಉಪ್ಪಿನ ಅಂಶ ಅಲ್ಲದೆ ಅಲ್ಲಿರ್ತಕ್ಕಂಥ ಮೀನುಗಳು ಕಾರ್ತಿರ್ತಕ್ಕಂಥ ಹೊಲಸು ಆ ಬಂಗಾರನ ಸುತ್ತಲೂ ಅಂಟುಕೊಂಡಿತ್ತು. ಅದು ಕಾಣಲಿಕ್ಕೆ ಭಾಳ ಹೊಲಸಾಗಿ ಕಾಣಿಸ್ತಾ ಇತ್ತು. ಆದರೆ ಸಮುದ್ರದ ಒಳಗೆ ಹೋಗಿರ್ತಕ್ಕಂಥ ಆ ಒಂದು ವ್ಯಕ್ತಿ, ನೀರಿನ ಒಳಗೆ ಹೋಗಿ ಆ ವ್ಯಕ್ತಿ ಅದನ್ನು ತೆಗೆದು ನೋಡಿದ ಕೂಡಲೇ, ಅದನ್ನು ಕೆಬರಿ ನೋಡಿದ ಕೂಡಲೇ ಅದು ಬಂಗಾರದ ಇರಬಹುದು ಅಂಥೇಳಿ ಅನುಮಾನಿಸಿ, ಅದು ಬಂಗಾರದ ಇರ್ಬೋದು ಅನ್ನತಕ್ಕಂಥ ದೃಢೀಕರಣ ಆಗಿದ ನಂತರ ಅದನ್ನು ಕೂಡ ತನ್ನ ಬ್ಯಾಗ್ನಲ್ಲಿ ಹಾಕ್ಕೊಂಡು ಹೊರಗೆ ಬರ್ತಾನೆ. ಹೊರಗೆ ಬಂದ ಕೂಡಲೇ ಎಷ್ಟೋ ವರ್ಷಗಳಿಂದ
ಆ ಬಂಗಾರದಿಂದ ನಿರ್ಮಾಣ ಆಗಿರ್ತಕ್ಕಂಥ ಅದಕ್ಕೆ ಒಂದು ಕೆಡುಕವಾದಂಥ ಒಂದು ದುಷ್ಕರ್ಮವಾಗಿರ್ತಕ್ಕಂಥ ಒಂದು ಪಾಪಿಷ್ಟ ಕಾರ್ಯವಾಗಿರ್ತಕ್ಕಂಥ ಹೊಲಸು ಅದನ್ನು ಸುತ್ತುಕೊಂಡು ಆ ಬಂಗಾರನ್ನು ಪೂರ್ಣವಾಗಿ ಆವರಿಸಿಕೊಂಡಿತ್ತದು. ಆದರೆ ಇದನ್ನು ಹೊರಗೆ ತಂದು ಒಂದು ಕಂಸಲಿ ಹತ್ರ, ಸೋನಾರ್ ಹತ್ರ ತಂದು ಅದನ್ನು ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾಸಾಯನವನ್ನು ಹಾಕಿ ಅದನ್ನು ಶುದ್ಧೀಕರಿಸಿದ ಮೇಲೆ ಇದು ಹಳೇ ಕಾಲದ ಬಂಗಾರ, ಇವತ್ತಿನ ಕಾಲದ ಬಂಗಾರ. ಇದು ಸುಮಾರು 1 kgಗೆ ಲಕ್ಷಾಂತರ ರೂಪಾಯಿ ಆಗ್ತದೆ. ಆದರೆ ಇವತ್ತಿನ ಕಾಲದ ಬಂಗಾರಕ್ಕೆ ಲಕ್ಷಾಂತರ ರೂಪಾಯಿ ಇದೆ. ಆದರೆ ಇದಕ್ಕೆ ಹಳೇ ಕಾಲದ ಬಂಗಾರ ಆಗಿರೋದ್ರಿಂದ ಅದಕ್ಕಿಂತ 100 ಪಟ್ಟು ಅದರ ಬೆಲೆ ಹೆಚ್ಚಾಗಿದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಬಂಗಾರನ ಪ್ರತಿಮೆಗೆ ಹೇಗೆ ಅದರ ಮೇಲೆ ಬಂದಿರತಕ್ಕಂಥ ಆ ಒಂದು ಕೆಸರು, ಹೊಲಸು, ಆ ಒಂದು ತುಕ್ಕಿಡಿದಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಆ ಕಾರ್ಯವು ಆ ಬಂಗಾರಿನ ಪ್ರತಿಮೆ ಮೇಲೆ ಹೇಗೆ ಆವರಿಸಿಕೊಂಡಿತ್ತು, ಹಾಗೆ ಮನುಷ್ಯನಲ್ಲಿ ಈ ಒಂದು ಹಳೆಯ ಸ್ವಭಾವ, ಈ ಲೌಕಿಕವಾದಂಥ ಸ್ವಭಾವವನ್ನು ಆವರಿಸಿಕೊಂಡು ಅವನಲ್ಲಿರ್ತಕ್ಕಂಥ ಮಹಿಮೆ, ಆ ಬಂಗಾರನಲ್ಲಿರ್ತಕ್ಕಂಥ ಆ ಒಂದು ಮೌಲ್ಯ, ಆ ಬಂಗಾರನಲ್ಲಿರ್ತಕ್ಕಂಥ ಆ ಒಂದು ಕಿಮ್ಮತ್ತು, ಆ ಬಂಗಾರನಲ್ಲಿರ್ತಕ್ಕಂಥ ಆ ಒಂದು ಗೊಮಾನು, ಆ ಒಂದು ಅದ್ಭುತವಾದಂಥ ಆ ಮಹಿಮೆ, ಆ ಘನತೆ ಅದು ಕಳ್ಕೊಂಡಿತ್ತು. ಆದರೆ ಕಳ್ಕೊಂಡಿದ್ರು ಕೂಡ ಅದರ ಒಳಗೆ ಆ ಮಹಿಮೆ ಅಡಕವಾಗಿದೆ. ಯಾಕಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯನ್ನು ಹಾಕಿ ಸೃಷ್ಟಿಸಿದ. ಅದಕ್ಕೆ ಹೇಳ್ತಾರೆ ಅಲ್ಲಿ ನೋಡ್ರಿ, ಏನಂತ ಕ್ಲಿಯರ್ ಆಗಿದೆ, ಆತನು ಸೃಷ್ಟಿಸಿದ ಸೃಷ್ಟಿಗೆ ಅನುಸಾರವಾಗಿ ಈ ಲೋಕದ ಹಳೆಯ ಸ್ವಭಾವವನ್ನು ಧರಿಸಿಕೊಂಡಿರುವಾಗ ಆ ಸೃಷ್ಟಿಗೆ ಅನುಸಾರವಾಗಿ ದೇವರು ಹೇಳ್ತಾ ಇದ್ರೆ ಹೊಸ ಮನುಷ್ಯನಂದ್ರೆ ಹೊಸ ಸ್ವಭಾವವನ್ನು ಧರಿಸಿಕೋ, ಅದು ನೀತಿ ಪವಿತ್ರತ್ವ. ಯಾಕಂದ್ರೆ ಈ ಸ್ವಭಾವವನ್ನು ನಿನ್ನಲ್ಲಿ ಹಾಕಿ ಆತನ ಸೃಷ್ಟಿಸಿದ್ದಾನೆ. ಹಾಗೆ ಹಳೆ ಸ್ವಭಾವ ಅಂದ್ರೆ ಏನು? ಪರಿಶುದ್ಧರೇ, ಎಲ್ಲ ನನ್ನನ್ನು ಕೇಳ್ತಿರ್ತಕ್ಕಂಥ ಕ್ರಿಸ್ತನಲ್ಲಿದ್ದ ಪರಿಶುದ್ಧರೇ, ನಂಬಿಕಸ್ಥರೇ, ಅದ್ಭುತವಾದಂಥ ಮಾತಿಂದ ಸಂಬೋಧಿಸಿದ್ದಾನೆ. ಅನೇಕ ಜನರು ನಮ್ಮನ್ನು ಕೇವಲವಾದಂಥ, ತುಚ್ಛವಾದಂಥ, ನೀಚವಾದಂಥ ಮತ್ತು ನಮ್ಮ ನೆರೆಯವರು, ನಮ್ಮ ಹೊರೆಯವರು, ನಮ್ಮ ಬೇಕಾಗಿದ್ದವರು, ಬೇಕಿಲ್ಲದವರು, ಪ್ರಿಯರು ಕೂಡ ನಮ್ಮನ್ನು ತುಚ್ಛವಾದಂಥ, ನೀಚವಾದಂಥ ಶಬ್ದದಿಂದ ಸಂಬೋಧಿಸುವಾಗ ನಾವು ಮನಸ್ಸು ಮುರಿದು ಹೋಗ್ತದೆ ನಮ್ಮದು. ಆದರೆ ಅಪೊಸ್ತಲನಾದ ಪೌಲು ಒಂದು ಸಾಮಾನ್ಯವಾದ ವಿಶ್ವಾಸಿಗಳು ಎಡವಿ ಹೋಗ್ತಾ ಇದ್ರು ಕೂಡ ಅವರನ್ನು ಕೆಟ್ಟ ಶಬ್ದದಿಂದ ಸಂಬೋಧಿಸದೆ, ಈಗೋ ಪರಿಶುದ್ಧರೇ, ಪರಿಶುದ್ಧರೇ, ಕ್ರಿಸ್ತನಲ್ಲಿ ನಂಬಿಕಸ್ಥರೇ ಎಂಬುದಾಗಿ ಸಂಬೋಧಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಆತನು ಆಡುತ್ತಿರ್ತಕ್ಕಂಥ ಮಾತು, ಅಲ್ಲಿ ಕೇಳತಕ್ಕಂಥ, ಓದುತ್ತಿರ್ತಕ್ಕಂಥ ಆ ಒಂದು ಪತ್ರಿಕೆ ಓದುವಾಗಲೇ ಅವರಿಗೆ ಒಂದು ಅದ್ಭುತವಾದಂಥ ಕಾರ್ಯವು ಪ್ರಜ್ಞೆಗೆ ಬರಬೇಕು. ಯಾಕಂದರೆ ಅವರು ನೀತಿವಂತರು ಮತ್ತು ಪರಿಶುದ್ಧರು ಎಂಬುದು, ಯಾಕಂದರೆ ಸೃಷ್ಟಿಸಲ್ಪಟ್ಟಿದ್ದಾರೆ. ಹಾಗೆ ಈಗ ನಾವು 24ನೇ ವಚನವನ್ನು ಅಧ್ಯಯನ ಮಾಡಿದ್ದೇವೆ. 4ನೇ ಅಧ್ಯಾಯ ಎಫೆಸೀಯರ ಬರೆದ ಪತ್ರಿಕೆ 24ನೇ ವಚನ. ಅದರಲ್ಲಿ ನಾವು ನೋಡ್ತಾ ಇದ್ದೇವೆ 22ನೇ ವಚನದಲ್ಲಿ ಬಹಳ ಅದ್ಭುತವಾದಂಥ ಮಾತು. 22ನೇ ವಚನದಲ್ಲಿ ಪುಟ್ ಆಫ್ ಕನ್ಸರ್ನಿಂಗ್ ಯುವರ್ ಫಾರ್ಮರ್ ಕಂಡಕ್ಟ್, ಪೂರ್ವದಲ್ಲಿರ್ತಕ್ಕಂಥ ಎಲ್ಲ ಲೌಕಿಕವಾದಂಥ ಎಲ್ಲ ದುರ್ವ್ಯವಹಾರಗಳನ್ನು, ದುರಾಲೋಚನೆಗಳನ್ನು ನೀನು ತೆಗೆದು ಹಾಕು, ಆ ಹಳೆ ಮನುಷ್ಯನನ್ನು ತೆಗೆದು ಹಾಕು. ವಿಚ್ ಗ್ರೋಸ್ ಆಫ್ ದ ಕರಪ್ಟ್ ಅಕಾರ್ಡಿಂಗ್ ಟು ದ ಡಿಸೈಡ್ಫುಲ್ ಲಸ್ಟ್. ಹೋದ್ರೆ ಆ ಮಾತನ್ನು ಕಿಂಗ್ ಜೇಮ್ಸ್ ಅಂತ ತೆಗೆದು ಹಿಡ್ಕೊತೀರಿ ಬೇಗನೆ. ಯೇಸುವಿನಲ್ಲಿರುವ ಮುಂದೆ ನೀವು ನಿಮ್ಮ ಈ ಒಂದು ಹಿಂದಿನ ನಡತೆಯನ್ನು ಬಿಟ್ಟು, ಎಫೆಸೀಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 22, ಈ ಹಿಂದೆ ಇರತಕ್ಕಂಥ ಕೆಟ್ಟ ಸ್ವಭಾವವನ್ನು ತೆಗೆದು ಹಾಕಬೇಕು. ಅದು ಮೋಸಕರವಾದ ಮೋಹವಾಗಿದೆ. ಇಂಗ್ಲಿಷ್ನಲ್ಲಿ ಡಿಸೈಡ್ಫುಲ್ ಲಸ್ಟ್ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಆತ್ಮೀಯರೇ, ಅದು ಮೋಸಕರವಾದಂಥ ಮೋಹವಾಗಿದೆ. ಕಣ್ಣಿನ ಮೋಹ, ಶರೀರದ ಮೋಹ ಮತ್ತು ಅಧಿಕಾರದ ವ್ಯಾಮೋಹ. ಕಣ್ಣಿನ ಆಸೆ, ಶರೀರದ ಆಸೆ ಮತ್ತು ಅಧಿಕಾರದ ಆಸೆ, ಅಂದರೆ ಬದುಕು ಬಾಳಿನ ಡಂಬ, ಇದು ನಿಮ್ಮನ್ನು ಮೋಸ ಮಾಡ್ತದೆ. ಅದಕ್ಕೆ ಮೋಸಕರವಾದ ವ್ಯಾಮೋಹದಿಂದ ನೀವು ಜಾಗರೂಕರಾಗಿರಿ. ಅದು ನಿಮ್ಮನ್ನು ಮೋಸ ಮಾಡಿ ನಿಮ್ಮ ಜೀವನವನ್ನು, ನಿಮ್ಮ ಬಾಳನ್ನು, ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ ಇವುಗಳನ್ನು ನಾಶ ಮಾಡ್ತದೆ. ಭೌತಿಕವಾದಂಥ ಜೀವನ, ಆರೋಗ್ಯ, ಬಲ, ತ್ರಾಣ ಇವುಗಳನ್ನು ನಾಶ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್.
ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅದರ ನಿಮಿತ್ತ ಆ ಮೋಸಕರವಾದಂಥ ಮೋಹದಿಂದ, ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಡಂಬದಿಂದ ನೀವು ತೆಗೆದುಹಾಕಿ ನೂತನವಾದಂಥ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈಗ ತದನಂತರ ಆ ನೂತನವಾದ ಸ್ವಭಾವ ಏನಂತ ಹೇಳಿದ್ರೆ, ನೀನು ಪೂರ್ವದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರತಕ್ಕಂಥ, ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಪರಿಶುದ್ಧತೆಯಲ್ಲಿಯೂ ನೀತಿಯಲ್ಲಿಯೂ ಏನು ಸೃಷ್ಟಿ ಮಾಡಿದನಲ್ಲ, ಆ ಸ್ವಭಾವ ಮತ್ತು ತಿರುಗಿ ಅನುಸರಿಸಿರಿ. ಧರಿಸ್ಕೊಳ್ತಾರೆ, ಸುಮ್ಮನೆ ಧರಿಸ್ಕೊಳ್ತಾರೆ, ಅನುಸರಿಸಿರಿ ಎಂಬುದಾಗಿ ಹೇಳಿದಾನೆ. ತದನಂತರ ಹೇಗೆ ಪೂರ್ವ ಸ್ವಭಾವ ಅಂದರೆ, ಈ ಹಿಂದೆ ಮಾನವರ ಜೊತೆಯಲ್ಲಿ ಕೂಡ್ಕೊಂಡು, ದುಷ್ಟರ ಜೊತೆಯಲ್ಲಿ ಕೂಡ್ಕೊಂಡು ಬಂದಿರತಕ್ಕಂಥ ಸ್ವಭಾವ, ಪಾಪಾತ್ಮರ ಜೊತೆಯಲ್ಲಿ ಕೂತ್ಕೊಂಡು ಬಂದಿರತಕ್ಕಂಥ ಸ್ವಭಾವ, ಅಪಹಾಸ್ಯ ಮಾಡೋರ ಜೊತೆಯಲ್ಲಿ ಕೂತ್ಕೊಂಡು ಬಂದಿರತಕ್ಕಂಥ ಧರ್ಮನಿಂದಕರೊಡನೆ ಕೂತ್ಕೊಂಡು ಬಂದಿರತಕ್ಕಂಥ ಸ್ವಭಾವದಿಂದ ಹೇಗೆ ನಾವು ಮುಕ್ತರಾಗಬೇಕು, ಆ ಸ್ವಭಾವ ಅಂದರೆ ಏನೆಂಬುದಾಗಿ ಒಂದೊಂದಾಗಿ ಅದ್ಭುತವಾಗಿ ಹೇಳಿದ್ರೆ, ಮೊದಲನೇದಾಗಿ ದೇರ್ಫೋರ್ 25ನೇ ವಚನ, ಮೊದಲನೇದಾಗಿ ಎಫೆಸೀಯರ ಬರೆದ ಪತ್ರಿಕೆ 4:25, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು. ಇದು ಹಳೆ ಸ್ವಭಾವ, ಮತ್ತೆ ಬರಬಾರ್ದು. ಈ ಸುಳ್ಳಾಡು ಈಗೂತಗ ಇದ್ರೆ ನೀನು ಎಷ್ಟೋ ತೊಂದರೆ ಪಟ್ಟು ಉದ್ಧಾರ ಆಗೋದಿಲ್ಲ ನೀನು. ಯಾಕಂದರೆ ಉದ್ಧಾರ ಆಗಿದ್ದನ್ನು, ನೀನು ರಕ್ಷಣೆ ಹೊಂದಿದ್ದನ್ನು ಮತ್ತು ನೀನು ನಾಶನಕ್ಕೆ ನಡೆಸ್ಕೊಳ್ಳು. ಅದಕ್ಕಾಗಿ ಸುಳ್ಳಾಡುವುದನ್ನು ಬಿಟ್ಟು, ಚಿಕ್ಕ ಸುಳ್ಳು ಬಿಡು, ಅದೇನದು ಚಿನ್ನದು ಅಬದ್ಧಂಬ್ಲೆ ಹಲ್ಲೆಲೂಯಾ. ಈಗ ದೊಡ್ಡ ದೊಡ್ಡ ಸುಳ್ಳನ್ನೇ ಆಡ್ತಾ ಇದ್ದಾರೆ. ಒಂದು ಸಂಬಳಕ್ಕಾಗಿ, ಕೆಲವ ಸಹಾಯಕ್ಕಾಗಿ ತನ್ನ ಚರ್ಚ್ ಬ್ಯಾನರನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಶ್ರೇಷ್ಠವಲ್ಲ ದುರ್ಬುದ್ಧಿ ಅಲ್ಲದು. ಅದಕ್ಕಾಗಿ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವರ ಸಂಗಡ, ಅಂದರೆ ನೆರೆಹೊರೆಯವರು ಅಂದರೆ ಯಾವನೇ ಇರಲಿ, ಅವನು ಶತ್ರು ಇರಲಿ, ಅವನು ಬೇಕಿಲ್ಲದ ವ್ಯಕ್ತಿಯಾಗಿರಲಿ, ಅವನು ನಮ್ಮ ಪರಿಚಯದವನಾಗಿರಲಿ, ಅಥವಾ ನಮ್ಮ ನೆರೆಯವರಾಗಿರಲಿ, ಅಥವಾ ನಮ್ಮ ಸ್ನೇಹಿತನೇ ಆಗಿರಲಿ, ಅವನ ಸಂಗಡ ಮೋಸದ ಮಾತು ಮಾತಾಡಬೇಡ್ರಿ, ಅವನಿಗೆ ದ್ರೋಹ ಮಾಡಬೇಡ್ರಿ. ಒಂದು ಸಾಮಾನ್ಯವಾದ ಮನುಷ್ಯರು ಕೂಡ ನೀವು ಸುಳ್ಳಾಡಿ ಅವನನ್ನು ಮೋಸದಲ್ಲಿಡಬೇಡ್ರಿ. ಪ್ರತಿಯೊಬ್ಬನ ಸಂಗಡ ಸತ್ಯವನ್ನೇ ಮಾತಾಡ್ರಿ. ಯಾಕೆ? ನಮ್ಮ ಜೀವನದ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋದಕ್ಕಾಗಿ, ನಮ್ಮ ಡಿಗ್ನಿಟಿಯನ್ನು, ನಮಗೆ ಕೊಡಲಾಗಿರ್ತಕ್ಕಂಥ ಮಹಿಮೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಳ್ತಾ ಇದ್ದಾರೆ. ಅಂದರೆ ದೇವರು ಕೊಟ್ಟಿರ್ತಕ್ಕಂಥ ಆ ಮಹಿಮೆಯನ್ನು ಕಳ್ಕೊಳ್ತಾ ಇದ್ದಾರೆ, ಹೊಂದದೇ ಹೋಗ್ತಾ ಇದ್ದಾರೆ. ದೇವರು ನಮಗೆ ಕೊಟ್ಟಿದ್ದಾನೆ ಮಹಿಮೆ, ನಾವು ದೇವರು ಕೊಡೋದಲ್ಲ, ದೇವರು ನಮಗೆ ಕೊಟ್ಟಿದ್ದಾನೆ ಮಹಿಮೆ. ಆ ಮಹಿಮೆಯಿಂದ ನಾವು ಅನೇಕ ಜನರಿಗೆ ಲಾಭದಾಯಕವಾಗಿರೋದಕ್ಕಾಗಿ ದೇವ್ರಿಗೆ ಮಹಿಮೆ ಪಡಿಸ್ತೇವೆ. ಹೌದು, ದೇವ್ರನ್ನ ಗಣಪಡಿಸ್ತೇವೆ. ದೇವ್ರನ್ನ ಗಣಪಡಿಸ್ತೀರಿ. ದೇವ್ರನ್ನ ಶ್ರೇಷ್ಠವೆಂದು ಹೇಳದೇ ಇರ್ರಿ. ಆತನು ಮಹಿಮಾ ಸ್ವರೂಪನೇ. ಹಲ್ಲೆಲೂಯಾ. ಆದರೆ ದೇವರು ನಮಗೆ ಕೊಟ್ಟಿರುವ ಮಹಿಮೆಯನ್ನು ಕಳ್ಕೊಳ್ಬಾರ್ದು, ಸುಳ್ಳಾಡಿ ಮೋಸ ಮಾಡಿ ಚೀಪ್ ಆಗಬಾರ್ದು. ಪ್ರೈಸ್ ಲಾರ್ಡ್ ಜೀಸಸ್. ಈ ಸತ್ಯೋಪದೇಶ ನಮ್ಮ ಜೀವನದಲ್ಲಿ ಉತ್ತಮ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನಿಮ್ಮ ನೆರೆಯವರ ಸಂಗಡ ಸುಳ್ಳು, ಯಾಕಂದರೆ ಅವರೆಲ್ಲರೂ ಇಲ್ಲಿ ಇರತಕ್ಕಂಥ ವಿಶ್ವಾಸಿಗಳ ಸಂಗಡ ಕೂಡ ಹೇಳ್ತಾ ಇದ್ದಾನೆ. ಅಂದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳ ಸಂಗಡ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹೋದರ ಸಂಗಡ ಕೂಡ ನೀವು, ಯಾಕಂದರೆ ಅವರು ಕ್ರಿಸ್ತನಲ್ಲಿ ಅಂಗಗಳಾಗಿದ್ದಾರೆ, ಅವರು ಕ್ರಿಸ್ತನಲ್ಲಿ ಭಾಗಗಳಾಗಿದ್ದಾರೆ. ನೆಕ್ಸ್ಟ್ 26ನೇ ವಚನ ಸ್ಪಷ್ಟವಾಗಿಳಿದೆ. ಪೂರ್ವ ಸ್ವಭಾವ ಅಂದರೆ ಏನು, ಹಳೆ ಸ್ವಭಾವ ಅಂದ್ರೆ ಏನು? ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ ಎಂಬುದಾಗಿ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ. ಕೋಪ ಮಾಡಬಹುದು, ಸಿಟ್ಟುಗೊಳ್ಬಹುದು, ಅಷ್ಟು ಸಿಟ್ಟ ಅವ್ರಿಗೆ, ಸಿಟ್ಟಷ್ಟು ಇರಬಾರ್ದು. ಹಲ್ಲೆಲೂಯಾ. ಇನ್ನೂ ತಕ ಬುದ್ಧಿ ಬರಲಿಲ್ಲದ್ರೆ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ನಾವು ಬೇರೆಯವ್ರ ಮೇಲೆ ಅಪರಾಧವನ್ನು ಹೊರಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಅವರು ಶಾಣ್ಯರನ್ನು ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅದರೊಳಗೆ ಮತ್ತು ಶಾಣ್ಯರು ಕೂಡ್ಕೊಂಡಿದ್ದಾರೆ. ಅದರೊಳಗೆ ಅವನಕ್ಕ ನೀ ಹೇಳಿದ್ದು ಕರೆಕ್ಟು, ಅಷ್ಟು ಸಿಟ್ಟು ಇರಬಾರ್ದು ಅಂತ ಅವ್ರ ಜೊತೆಯಲ್ಲಿ ನಾವು ಮತ್ತೆ ಕೂಡ್ಕೊಂಡು ಬಿಡ್ತೇವೆ. ಆದರೆ ಸಿಟ್ಟು ಮಾಡಬೇಕಾದ್ರೂ ಪಾಪ ಮಾಡಬೇಡ. ನಿನ್ನ ಗದರಿಸಿದ್ರು, ನಮ್ಮ ಕ್ಷೇಮಕ್ಕಾಗಿ, ನಮ್ಮ ತಿದ್ದುಪಡಿಗಳಿಗಾಗಿ ಗದರಿಸಿದ್ರು ಕೂಡ ಅವರ ಮೇಲೆ ದ್ವೇಷವನ್ನು ಇಟ್ಕೊಂಡು ನೀನು ಅವ್ರ ಮೇಲೆ ಏನು ಇಟ್ಕೋಬಾರ್ದು? ದ್ವೇಷವನ್ನು ಇಟ್ಕೋಬಾರ್ದು. ಅದಕ್ಕಾಗಿ ಸಿಟ್ಟು ಮಾಡಬೇಕಾದ್ರೂ ಪಾಪ ಮಾಡಬೇಡ. ಸೂರ್ಯನು ಮುಳುಗುವುದರೊಳಗೆ ನಿನ್ನ ಸಿಟ್ಟು ತೀರಬೇಕಂದ್ರೆ ಏನು? ಅವರ ಜೊತೆಯಲ್ಲಿ ಎದಕ್ಕಾಗಿ ನೀನು ಸಿಟ್ಟು ಬಂದಿದ್ದೀ, ಆ ಸಿಟ್ಟನ್ನು ಹೇಗೆ ಅವ್ರನ್ನ ಗದರಿಸಿಯೋ, ಅವ್ರನ್ನ ತಿದ್ದುಪಡಿ ಮಾಡಿಯೋ, ಅವರಲ್ಲಿ ಸಿಟ್ಟನ್ನು ಇಟ್ಕೋಬಾರ್ದು. ನನಗೆ ಕೇಳ್ತಾರೆ, ಅಯ್ಯೋ ಅವ್ರು ನಿಂಗೆ ಇಷ್ಟು ಮೋಸ ಮಾಡಿದ್ದಾರೆ, ಇಷ್ಟು ದ್ರೋಹ ಮಾಡಿದ್ದಾರೆ, ಇಷ್ಟು ಅನ್ಯಾಯ ಮಾಡಿದ್ದಾರೆ, ನಿನ್ನಿಂದ ಇಷ್ಟು ಸಹಾಯ ಪಡ್ಕೊಂಡು ಮತ್ತು ನೀನು ಅವ್ರಿಗಿಷ್ಟು ಸಹಾಯ ಮಾಡ್ತೀಯಲ್ಲ, ಅವ್ರಿಗೆ ಯಾಕೆ ಸಹಾಯ ಮಾಡ್ತಿ? ಅವರು ಇಷ್ಟು ದ್ರೋಹಿಗಳಾಗಿದಾರಲ್ಲ, ಅವ್ರಿಗೆ ಯಾಕೆ ಮತ್ತು ನೀನು ಅವ್ರಿಗೆ ಬೆಳೆಯುವಂತೆ ನೀನು ಸಹಾಯ ಮಾಡ್ತೀಯ ಎಂಬುದಾಗಿ ಕೇಳಿರುವಾಗ, ಹಲ್ಲೆಲೂಯಾ,
ನಮ್ಮ ಹಳೆ ಸ್ವಭಾವ ಬಿಟ್ಬಿಡ್ತಾರೆ. ನಾವು ಸಿಟ್ಟು ಮಾಡಿದ್ದೇವೆ, ನಾವು ಗದರಿಸಿ, ಅಂದರೆ ನಮಗೆ ಬೇರೆಯವ್ರ ಮೇಲೆ ಸಿಟ್ಟು ಬರುವಂತೆ, ಅವ್ರ ಮೇಲೆ ದ್ವೇಷ ಬರುವಂತೆ ಅನೇಕ ಜನ ಮಾತಾಡ್ತಾರೆ. ಅವಾಗ ನಾವು ಅವ್ರ ಮೇಲೆ ಇವ್ರು ಹೆಂಗೆ ಹೇಳಿದ್ರಲ್ಲ, ನಾವು ಅವ್ರ ಮೇಲೆ ದ್ವೇಷ ಇಟ್ಕೊಂಡ್ರೆ ನಾವು ಕಂಪ್ಲೀಟ್ಲಿ ಫೇಲ್. ನಮ್ಮ ಹಳೆ ಸ್ವಭಾವ ಇನ್ನೂ ಇದೆ ಅಂತ ಅರ್ಥ. ಅವ್ರು ಯಾರು ಹೇಳಲಿ ಅವರ ಮೇಲೆ ಸಿಟ್ಟಿಟ್ಕೊಳ್ಬಾರದು. ಹೌದು, ಹಾಗೆ ಇನ್ನೂ ಪ್ರೀತಿ ತೋರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಕೋಪ ಪಟ್ಟರು ಪರವಾಗಿಲ್ಲ, ಆದರೆ ಪಾಪ ಮಾಡಬೇಡ. ಪಾಪ ಅಂದ್ರೇನು? ಸೂರ್ಯನ ಮುಳುಗುವುದರೊಳಗೆ ನಮ್ಮ ಸಿಟ್ಟು ಆರಬೇಕು, ಅಂದರೆ ತೀರಬೇಕು. ಅಂದರೆ ಅವರ ಜೊತೆಲೋಗಿ ನಾವು ಸಮಾಧಾನ ಪಡಬೇಕು, ಅಥವಾ ನಾವು ಅವ್ರನ್ನು ತಿದ್ದಿ ಗದರಿಸಿ ನಮ್ಮಲ್ಲಿರುವ ಸಿಟ್ಟನ್ನು ತೀರಿಸ್ಕೋಬೇಕಾದ್ರೆ ತಿದ್ದಿ ಗದರಿಸಿ ತಿದ್ದಿ ಅವನನ್ನು ಗೆದ್ದುಕೊಳ್ಬೇಕು, ಹೊರತು ಅವನನ್ನು ಕಳ್ಕೊಳ್ಬಾರದು. ಕಳ್ಕೊಳ್ಳುವಂಥ ಸಿಟ್ಟಲ್ಲ, ಎಲ್ಲರೂ ಹೇಳ್ತಿರಲ್ಲ. ಅದಕ್ಕೆ ಬಹಿರಂಗವಾದ ಗದರಿಕೆ 27ನೇ 27ನೇ ಜ್ಞಾನೋಕ್ತಿಯಲ್ಲಿ 5ನೇ ವಚನದಲ್ಲಿ ಹೇಳಲಾಗ, ಬಹಿರಂಗವಾದ ಗದರಿಕೆ ರಹಸ್ಯವಾದ ಪ್ರೀತಿಗಿಂತ ಲೇಸು. ತಿದ್ದುಪಡಿಯನ್ನು ಯಾರು ತಾತ್ಸಾರ ಮಾಡಬಾರದು, ದೇವರ ಶಿಕ್ಷಣೆಯನ್ನು ತಾತ್ಸಾರ ಮಾಡಬಾರದು. ಅದಕ್ಕಾಗಿ ಕೋಪ ಪಡಬೇಕಾದರೂ ಪಾಪ ಮಾಡಬೇಡ, ದ್ವೇಷವನ್ನಿಟ್ಕೊಂಡು ಅವ್ರ ಮೇಲೆ ಹಾಗೇ ನೋಡ್ತಾ ಇರಬೇಡ. ಭಾಳ ಜನಕ್ಕೆ ಆಶ್ಚರ್ಯ ಆಗ್ತದೆ, ಇಷ್ಟು ಮೋಸ ಮಾಡಿದ್ರು, ಇಷ್ಟು ದ್ರೋಹ ಮಾಡಿದ್ರು ದೇವದಾಸ್ ಮಾಸ್ಟರ್ ಮತ್ತು ಅವ್ರಿಗೆಷ್ಟು ಸಹಾಯ ಮಾಡ್ತಾನಲ್ಲ, ಮಸ್ತು ಅವ್ರಿಗೆಷ್ಟು ಒಳ್ಳೇದು ಮಾಡ್ತಾನಲ್ಲ, ಅವ್ರಿಗೆಷ್ಟು ಸಾರಿ ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ. ಎಷ್ಟು ಮಾಡಿದ್ರು ಲಾಭ ಇಲ್ಲ ಅಂಥವ್ರಿಗೆ ಸಹಾಯ ಮಾಡಿ. ಏನಂತ ಹೇಳ್ತಾರೆ? ಅಂಥವ್ರಿಗೆ ಸಹಾಯ ಮಾಡಿ ಎಷ್ಟು ಲಾಭ ಇಲ್ಲ, ಯಾಕಂದರೆ ಅವ್ರು ಯಾವಾಗೂ ಮೋಸ ಮಾಡೋರೆ, ಅವ್ರು ದುಷ್ಟರೇ, ಅವ್ರಿಗೆ ಸಹಾಯ ಮಾಡಿ ಏನು ಲಾಭ ಅಲ್ಲ ಅಂತ ಇದೇ ಅರಿಕೆ ಮಾಡ್ಕೊಂಡು ತಿರುಗಿದ್ರೆ, ನಾನು ಅದೇ ಅರಿಕೆ ಮಾಡ್ಕೊಡ್ತೀನಿ, ಅವ್ರು ನನಗೇನಾಗ್ತಾರೆ? ಮೋಸಗಾರರಾಗ್ತಾರೆ. ಹಲ್ಲೆಲೂಯಾ. ಆದರೂ ನಾನು ಯಾವುದೇ ರೀತಿಯಾದಂಥ ಎದುರು ನೋಡದೆ ನಾವು ಮತ್ತು ತಿರುಗಿ ಪ್ರೀತಿಸಲೇಬೇಕು. ಯಾಕೇನೋ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟು ಹೇಳಿದ್ರು ಕೂಡ ಕ್ಷಮಿಸೋದು ಆಟೋಮೆಟಿಕ್ಕಾಗಿ ಕ್ಷಮಿಸೋದು ಬರ್ತಾ ಇದೆ. ಮತ್ತು ಕ್ಷಮಿಸಿ ಅವ್ರಿಗಿನ್ನೂ ನಮ್ಮ ಕೈಯಿಂದ ಆಗಿದ್ದಷ್ಟು, ನಮ್ಮ ಪ್ರಾರ್ಥನೆಯಿಂದ ಆಗಿದ್ದಷ್ಟು ಸಹಾಯ ಸಲಹೆ ಅವ್ರಿಗೆ ಮಾಡಲಿಕ್ಕೆ ಮುಂದಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆಗ ಇದಾದ ನಂತರ ಇದರ ಅರ್ಥ ಏನಂದರೆ, ನೀವು ಈ ಸಿಟ್ಟನ್ನು, ಈ ದ್ವೇಷವನ್ನು ಸೇಡಿಟ್ಕೊಂಡ್ರೆ ಸೈತಾನನು, ಈ ಲೋಕದಲ್ಲಿ ಆಳ್ತಿರ್ತಕ್ಕಂಥ ದುಷ್ಟ ಶಕ್ತಿಗೆ, ದುರಾತ್ಮಕ್ಕೆ ನೀವು ಎಡೆ ಕೊಟ್ಟಂಗೆ. ಅಂದರೆ ನೀವು ಎಡೆ ಅಂದರೆ ಮನಸ್ಸೊಳಗೆ ಸ್ಥಾನಮಾನ ಕೊಟ್ಟ ಹಾಗೆ, ಅವಕಾಶ ಮಾಡಿಕೊಟ್ಟು, ನೀವು ಅನುಮತಿಸಿದ ಹಾಗೆ. ಎಷ್ಟನೇ ಅಧ್ಯಾಯದಲ್ಲಿ ಅಂದರೆ 27ನೇ ವಚನದಲ್ಲಿ, nor give place to the devil. ಪರಿಶುದ್ಧರು ಎಷ್ಟು ಮಾತ್ರಕ್ಕೂ ಸೈತಾನನಿಗೆ, ದುರಾತ್ಮಕ್ಕೆ, ಕೆಟ್ಟಾತ್ಮಕ್ಕೆ ಆಸ್ಪದ, ಅವಕಾಶ, ಬಾಗಲವನ್ನು ತೆರೀಬಾರದು. ನಾವು ಸೈತಾನನಿಗೆ ನಮ್ಮ ಜೀವನದಲ್ಲಿ ಬರೋದಕ್ಕಾಗಿ ಅನುಮತಿ, ಬಾಗಲವನ್ನು ತೆರೆಯುವ ತನಕ ಅದು ಬರಲಿಕ್ಕಾಗುವುದಿಲ್ಲ ಅನ್ನತಕ್ಕಂಥ ಸತ್ಯ ಈ ಒಂದು ವಚನೋಪದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂತರ ನೋಡ್ರಿ ಹಳೆ ಸ್ವಭಾವ ಹೇಗಂತೇಳಿ, ಕದ್ದುಕೊಳ್ಳೋನು ಇನ್ನು ಮುಂದೆ ಕದ್ದುಕೊಳ್ಳದೆ ಯಾವುದಾದ್ರೆ ಒಂದು ಒಳ್ಳೆ ಕೆಲಸವನ್ನು ಮಾಡಿ ವರ್ಕ್ ವಿತ್ ಹೀಸ್ ಹ್ಯಾಂಡ್ ವಿತ್ ವಾಟ್ ಈಸ್ ಗುಡ್, ಒಳ್ಳೇದಾಗಿರ್ತದೆ. ಮತ್ತೊಂದು 28 ಕಳುವು ಮಾಡುವವನೇ, ಇದಕ್ಕೆ ಹಳೆ ಸ್ವಭಾವ. ಕಳುವು ಮಾಡುವವನೇ ಇನ್ನು ಮೇಲೆ ಕಳುವು ಮಾಡಬೇಡ. ಕೈಯಿಂದ ಯಾವುದಾದ್ರೂ ಒಂದು ಒಳ್ಳೆ ಉದ್ಯೋಗ, ದುರುದ್ಯೋಗ ಅಲ್ಲ, ಕೆಟ್ಟ ಉದ್ಯೋಗ ಅಲ್ಲ, ಪಾಪಿಷ್ಟ ಉದ್ಯೋಗ ಅಲ್ಲ, ಕೆಡುಕ ಉದ್ಯೋಗ ಅಲ್ಲ, ಕೈಯಿಂದ ಯಾವುದಾದ್ರೆ ಒಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಆ ಕಳ್ಳನಿಗಿರ್ತಕ್ಕಂಥ ದುರ್ಬುದ್ಧಿ ಹೋಗಿದ್ರೆ ಕೊರತೆಯಲ್ಲಿದ್ದವರಿಗೆ ದಾನ ಮಾಡೋಂಗಿರ್ತಾನೆ. ಕಳ್ಳರು ಯಾವತ್ತೂ ದಾನ ಮಾಡೋದಿಲ್ಲ ಯಾರಿಗೆ. ಅವ್ರು ಕೊಡೋ ಕಾಣಿಕೆನೇ ಸರಿ ಕೊಡೋದಿಲ್ಲ, ಕೊಡೋ ದಶಮಾಂಶನೂ ಸರಿಯಾಗಿ ಕೊಡೋದಿಲ್ಲ. ಕಳ್ಳರಿಗೆ ಆ ಬುದ್ಧಿ ಬರೋದಿಲ್ಲ. ಮತ್ತು ಬಡವರಿಗೆ ದಾನ ಮಾಡ್ತಾರೆ. ಜೀವನದಲ್ಲಿ ಒಬ್ರಿಗೆ ಬಡವನಿಗೆ ದಾನ ಮಾಡಿದ್ದು ನಾನು ಕೇಳಿಲ್ಲ ಆ ಒಂದು ಒಬ್ಬ ಕಳ್ಳನ ವಿಷಯದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆದರೆ ನೀನು ಕಳುವು ಮಾಡೋದನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡೋದಾದರೆ ನೀನು ಅನೇಕ ಬಡ ದೀನ ದಲಿತರಿಗೆ ಸಹಾಯ ಮಾಡುವನಾಗಿರ್ತಿ. ಇದು ಕರ್ತನ ಉಪದೇಶ. ಅಪೊಸ್ತಲ ಪೌಲನು ನೀಡ್ತಾ ಇದ್ದಾನೆ. ಮುಂದೆ ಓದ್ತೀರಿ. ಮತ್ತೊಂದು ಹೇಳ್ತಾ ಇದ್ದಾನೆ, ಪರಿಶುದ್ಧರಿಗೆ ಇದು ತಕ್ಕದ್ದಲ್ಲ. ನೀವು ಪರಿಶುದ್ಧರು, ದೇವರಿಂದ ನಿರ್ಮಾಣವಾಗಿರ್ತಕ್ಕಂಥರು, ನೀತಿಯಲ್ಲಿಯೂ ಸತ್ಯತೆಯಲ್ಲಿಯೂ
ಪರಿಪೂರ್ಣ ಸತ್ಯತೆಯಲ್ಲಿಯೂ ನಿರ್ಮಾಣ ಮಾಡಲ್ಪಟ್ಟಿದ್ದವರು. ಇದು ನಿಮಗೆ ತಕ್ಕದಲ್ಲ. ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತಂದ್ರೆ ಇವಿಲ್ ವರ್ಡ್, ಯಾವ ಕೆಟ್ಟ ಮಾತಂದ್ರೆ ನಾಶಕರವಾದ ಮಾತು, ಶಾಪಕರವಾದ ಮಾತು, ಭ್ರಷ್ಟತೆಯಿಂದ ತುಂಬಿರ್ತಕ್ಕಂಥ ಮಾತು, ಮತ್ತು ಅಶುಭದಿಂದ ತುಂಬಿರ್ತಕ್ಕಂಥ ಮಾತು, ಮತ್ತು ಅನಿಷ್ಟದಿಂದ ತುಂಬಿರ್ತಕ್ಕಂಥ ಮಾತು. ಕೆಟ್ಟ ಮಾತಂದ್ರೆ ಭ್ರಷ್ಟ, ಕರಪ್ಟ್. ನಾಶಕರವಾದ ಮಾತು ಯಾವತ್ತಿಗೂ ನಮ್ಮ ಬಾಯಿಂದ ಬರದಂತೆ ನೋಡ್ಕೋಬೇಕು, ನಾಶವಾಗತಿ. ಶಾಪಕರವಾದ ಮಾತು ಮತ್ತು ಅನಿಷ್ಟಕರವಾದ ಮಾತು ಮತ್ತು ಅಶ್ಲೀಲವಾದಂಥ ನುಡಿಗಳು ಮತ್ತು ಕುಚೋದ್ಯವಾದಂಥ ಮಾತುಗಳು, ಅಪಹಾಸ್ಯ, ಭಕ್ತರನ್ನು ಅಪಹಾಸ್ಯ ಮಾಡತಕ್ಕಂಥ ಮಾತುಗಳು ಎಷ್ಟು ಮಾತ್ರಕ್ಕೂ ನಿಮ್ಮ ಬಾಯಿಂದ ಬರಬಾರದು. ಓದ್ರಿ. ಆದರೆ ಭಕ್ತರಿಗೆ, ವಿಶ್ವಾಸಿಗಳಿಗೆ ಭಕ್ತಿಯನ್ನು, ಆದರೆ ವಿಶ್ವಾಸಿಗಳಿಗೆ ಭಕ್ತಿ ವೃದ್ಧಿ ಅಂತ ಹೇಳಿದೆ. ಆದರೆ ವಿಶ್ವಾಸಿಗಳನ್ನು ಬಲಪಡಿಸತಕ್ಕಂಥ, ಆದರೆ ವಿಶ್ವಾಸಿಗಳನ್ನು ಭಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಕಾಲೋಚಿತವಾದಂಥ ಒಳ್ಳೆ ಕೃಪಾಭರಿತವಾದಂಥ ನುಡಿಗಳನ್ನು ಅವರಿಗೆ ಸಾರಿರಿ ಎಂಬುದಾಗಿ ಹೇಳಿದೆ. ಕೇಳುವವರ ಹಿತಕ್ಕಾಗಿ, ಕೇಳುವವರ ಕ್ಷೇಮಕ್ಕಾಗಿ, ಕೇಳುವವರ ಮೇಲಿಗಾಗಿ ಒಳ್ಳೆ ಮಾತುಗಳನ್ನಾಡ್ರಿ. ಆಮೇನ್. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಅಲ್ಲಿ ಹೋಗಿ ನಾವು ಈಚೆನೂ ಚೆನ್ನಾಗಿದ್ದಂಗೆ ಮಾತಾಡೋದು, ನನ್ನ ಹತ್ರನೂ ಅಬ್ಬಾ ಏನು ಚೆನ್ನಾಗಿ ನನಗೆ ಒಂದು ಪ್ರೋತ್ಸಾಹ ಮಾಡ್ದಂಗೆ ಇರ್ತಾರೆ ನಮಗೆ ಒಂದೊಂದು ಸಾರಿ. ಆದರೆ ಅದೇ ಜನ ಮತ್ತೆ ಅಲ್ಲಿ ಹೋಗ್ತಾರೆ, ಅವ್ರ ಜೊತೆಲಿ ಚೆನ್ನಾಗಿರೋದಕ್ಕಾಗಿ ನಿಮ್ಮ ವಿಷಯದಲ್ಲಿ ಅವ್ರ ಜೊತೆಲಿ ಕೆಟ್ಟು ಮಾತಾಡಿ ಭಾಳ ಫೇವರ್ ಅಂತ ತಗೊಂಡು ಸ್ವಲ್ಪ ಗ್ರೇಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಸೊ ಈ ರೀತಿಯಾದಂಥ ಹಳೆ ಸ್ವಭಾವ, ದುರ್ಬುದ್ಧಿ ನಮಗೆ ಬರದಂತೆ ನಾವು ನೋಡ್ಕೊಳ್ಬೇಕು. ಇದರ ನಿಮಿತ್ತ ಪರಿಶುದ್ಧಾತ್ಮವನ್ನು ದುಃಖಪಡಿಸದಂತೆ, ಯಾಕಂದ್ರೆ ಪರಿಶುದ್ಧಾತ್ಮವನ್ನು ದುಃಖಪಡಿಸದೆ ಆತನಲ್ಲಿ, ಕರ್ತನಲ್ಲಿ ವಿಮೋಚನೆಯ ದಿನಕ್ಕಾಗಿ, ಎರಡನೇ ಆಗಮನದಲ್ಲಿ ಆ ಒಂದು ಕೊನೆ ತುತ್ತೂರಿ ಊದುವ ಸಮಯದಲ್ಲಿ ಆ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದವರಾಗಿ ಇದ್ದಿರಲ್ಲ. ನೀವು ಆಲ್ರೆಡಿ ಸೀಲ್ಡ್, ನೀವು ಆಲ್ರೆಡಿ ಗ್ಯಾರಂಟಿ ಸಿಕ್ಕಿದೆ. ಪವಿತ್ರಾತ್ಮ ಮೂಲಕವಾಗಿ ಕರ್ತನು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದಾನೆ. ಏನಂತ ತಿಳ್ಕೊಂಡು ನೀವು ಪರಲೋಕ ರಾಜ್ಯಕ್ಕೆ ವಾರಸರಾದ ಪರಿಶುದ್ಧರು ಎಂಬುದಾಗಿ. ಈ ಒಂದು ಪರಿಶುದ್ಧತೆ, ಈ ಒಂದು ಗ್ಯಾರಂಟಿ, ಪವಿತ್ರಾತ್ಮದ ಈ ಒಂದು ಮುದ್ರೆ ಹೊಂದಿದವರಾಗಿದ್ದಾಗ, ಆದರೆ ನಾವು ಹಳೆ ಸ್ವಭಾವ ಎಷ್ಟು ಮಾತ್ರಕ್ಕೂ ಆಸ್ಪದ ಮಾಡಬಾರದು. ನೋಡ್ರಿ, ಮತ್ತೆ ಲೆಟ್ ಆಲ್ ದ ಬಿಟರ್ನೆಸ್, ಕರುಣೆ ಉಳ್ಳವರಿಗೆ, ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟ ಹಾಗೆ, ಕ್ರಿಸ್ತನ ಸ್ವಭಾವವುಳ್ಳವರಾಗೆ ನೀವು ಒಬ್ಬರಿಗೊಬ್ಬರು ಕರುಣೆ ಉಳ್ಳವರಾಗಿಯೂ, ದಯದಾಕ್ಷಣ್ಯ ಉಳ್ಳವರಾಗಿಯೂ, ಕ್ಷಮಿಸೋರಾಗಿಯೂ ಇರಬೇಕು. ಹಲ್ಲೆಲೂಯಾ. ಹಾಗೆ ಇರುವರಾಗಿರಬೇಕು. ಯು ಶಾಲ್ ಬಿ, ನೀವು ಯಾವಾಗಲೂ ಇರಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅಪೊಸ್ತಲನಾದ ಪೌಲು ಎಫೆಸಿಯದಲ್ಲಿರ್ತಕ್ಕಂಥ ಸಭೆಯ ವಿಶ್ವಾಸಿಗಳಿಗೆ, ಪರಿಶುದ್ಧರೇ, ಕ್ರಿಸ್ತನಲ್ಲಿ ನಂಬಿಕಸ್ಥರೇ, ಯಾರಿಗೂ ನಂಬಿಕೆ ದ್ರೋಹ ಮಾಡಬೇಡ್ರಿ. ಇದೇ ಪರಿಶುದ್ಧತ್ವ. ತಂದೆ ತಾಯಿಗಳಿಗೆ ನಂಬಿಕಸ್ಥರಾಗಿರಿ. ನಿಮ್ಮನ್ನು ನಡೆಸ್ತಕ್ಕಂಥ ಆತ್ಮೀಯ ನಾಯಕರಿಗೆ ನಂಬಿಕಸ್ಥರಾಗಿರಿ. ನಿಮಗೆ ಕೆಲಸದಲ್ಲಿ ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಯಜಮಾನರು, ಬಾಸ್ಗಳಿಗೆ, ನಿಮ್ಮ ಧನಿಗಳಿಗೆ ನಂಬಿಕಸ್ಥರಾಗಿರಿ. ಕರ್ತನಾದ ದೇವರಿಗೆ, ಪರಿಶುದ್ಧನಾದ ದೇವರಿಗೆ ನಂಬಿಕಸ್ಥರಾಗಿರಿ. ಆಗ ನೋಡು, ನಿನ್ನ ನೂತನವಾದಂಥ ಜೀವನ, ಕ್ರಿಸ್ತನ ಸ್ವಭಾವ, ಈ ನೂತನ ಸ್ವಭಾವ, ದೇವರ ಹೋಲಿಕೆಗೆ ಸರಿಯಾಗಿರ್ತಕ್ಕಂಥ ಸ್ವಭಾವ ನಿಮ್ಮನ್ನು ಅನೇಕ ಜನರಲ್ಲಿ ಮೌಲ್ಯವುಳ್ಳರಾಗಿ ನಮ್ಮನ್ನು ನಿರ್ಮಿಸ್ತದೆ. ಮೌಲ್ಯವುಳ್ಳಂಥ ಜೀವನ ನಮಗೆ ಅನುಗ್ರಹಿಸಿಕೊಡ್ತದೆ. ಅನೇಕ ಜನರು ಆವಾಗ ನಮಗೆ ಮೌಲ್ಯವನ್ನು ಕೊಡ್ತಾರೆ, ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ, ನಮ್ಮ ಮಾತುಗಳಿಗೆ ಬೆಲೆ ಕೊಡ್ತಾರೆ, ಮತ್ತು ನಮ್ಮ ಜೀವನದಲ್ಲಿ ದೇವರ ದೃಷ್ಟಿಯಲ್ಲೂ ಕೂಡ ನಾವು ಪರಿಶುದ್ಧರಾಗಿ, ಪ್ರಾಮಾಣಿಕರಾಗಿ ನಡೆಯತಕ್ಕಂಥರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಇದು ಆತ್ಮೀಯರಾದ ನೀವು, ಕ್ರೈಸ್ತರಾಗಿರ್ತಕ್ಕಂಥ ನಾವು, ಸಭೆಯಲ್ಲಿ ವಿಶ್ವಾಸಿಗಳೆಲ್ಲರಾಗಿರ್ತಕ್ಕ ನಾವು, ಸೇವೆ ಮಾಡ್ತಿರ್ತಕ್ಕಂಥ ನಾವು, ಈ ಪರಿಶುದ್ಧತೆಯಲ್ಲಿ, ಈ ಭಯಭಕ್ತಿಯಲ್ಲಿ ಇರೋದಾದರೆ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ಸಭೆಗಳಲ್ಲಿ ಈ ಒಂದು ಸ್ವಭಾವದಿಂದ ತುಂಬಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳು ಆಗಬೇಕು, ಭಕ್ತರು ಸೇವಕರು ಆಗಬೇಕು ಎಂಬ ಹಾರೈಕೆನೆ
ಕರ್ತನಾದ ದೇವರ ಚಿತ್ತವಾಗಿದೆ. ಆವಾಗ ಭಾರತ ದೇಶದಲ್ಲಿ ಸಮಾಧಾನ, ಶಾಂತಿ, ಸಂತೋಷ, ನೆಮ್ಮದಿಯಿಂದ ಬದುಕತಕ್ಕಂಥ ಸಾಮರ್ಥ್ಯ, ಅವಕಾಶ, ಆಶೀರ್ವಾದ ನಮಗೆ ಉಂಟಾಗ್ತದೆ. ಈ ದೇಶವನ್ನೇ ಸಮಾಧಾನದಿಂದ ತುಂಬುವುದಕ್ಕಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಬೋಧಕರು, ಅಪೋಸ್ತಲರು, ಸಭಾಪಾಲಕರು ಮತ್ತು ಪ್ರವಾದಿಗಳು, ಸುವಾರ್ತಿಕರು ಈ ವಚನದಂತೆ ನಮ್ಮ ಜೀವನದಲ್ಲಿ ಮಾರ್ಪಾಟ ಬರೋದಾದರೆ ನಮ್ಮ ದೇಶದಲ್ಲೇ ಯೇಸು ಕ್ರಿಸ್ತನ ಶಾಂತಿ ರಾಜ್ಯವು, ಶಾಂತಿ ಪ್ರಭುತ್ವವು, ಸಮಾಧಾನದ ಪ್ರಭುತ್ವವು ಸ್ಥಾಪಿಸಲ್ಪಡುವುದು ಖಚಿತ ಖಚಿತ ಖಚಿತ. ಯೇಸು ನಾಮದಲ್ಲಿ ಇದು ನೆರವೇರಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ಎಲ್ಲ ನನ್ನ ಆತ್ಮೀಯ ಸಹೋದರಿ ಸಹೋದರರು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ರಾಜಾದಿರಾಜನೇ, ಅದ್ಭುತವಾದಂಥ ಸತ್ಯ ಸಂಪೂರ್ಣದಿಂದ ತುಂಬಿರ್ತಕ್ಕಂಥ ನಾವು ಯಾವ ಸೃಷ್ಟಿಯಾಗಿದ್ದೇವೆ, ನಮ್ಮ ಸ್ವರೂಪದಲ್ಲಿ ಏನಿದೆ, ನಾವು ದೇವರ ಹೋಲಿಕೆಗೆ ಸೆರೆಯಾಗಿ ಮಾಡಲ್ಪಟ್ಟಿದ್ದೇವೆ. ಆ ಹೋಲಿಕೆ ಏನು? ಪವಿತ್ರತ್ವವು, ನಂಬಿಗಸ್ತಿಕೆಯು. ಹೌದು ಕರ್ತನೆ ರಾಜ, ಪ್ರಾಮಾಣಿಕತ್ವ ತೋರಿಸ್ತಾ ಇದೆ ಕರ್ತನೆ, ನೀತಿವಂತಿಕೆ ತೋರಿಸ್ತಾ ಇದೆ ರಾಜ. ಕರುಣಾಮಯನಾದ ದೇವನೇ, ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಮಿತ್ರರು, ಎಲ್ಲ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಭಕ್ತರು, ಸೇವೆ ಸಲ್ಲಿಸತಕ್ಕಂಥ ದೈವ ಜನರು ಈ ಒಂದು ಸ್ವಭಾವವನ್ನು ನಾವು ಹೊಂದಿರೋದಾದರೆ ಖಂಡಿತವಾಗಿ ನಮ್ಮ ದೇಶದಲ್ಲಿ ಆರೋಗ್ಯ ಬರೋದು ಖಂಡಿತ, ನಮ್ಮ ದೇಶದಲ್ಲಿ ಸಮಾಧಾನ ಬರೋದು ಖಂಡಿತ. ಯಾಕಂದರೆ ನನ್ನವರೆಂದು ಕರೆಯಲ್ಪಟ್ಟಿರುವ 2ನೇ ಪುರಕಾಲ ವೃತ್ತಾಂತ 1ನೇ ಅಧ್ಯಾಯ 7ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ನನ್ನವರೆಂದು ಕರೆಯಲ್ಪಟ್ಟಿರುವ ನನ್ನ ಜನರು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನವನ್ನು, ಅಂದರೆ ನನ್ನ ಮುಖದರ್ಶನವನ್ನು ಹುಡುಕಿ ಪ್ರಾರ್ಥನೆ ಮಾಡೋದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ನಾನು ಆರೋಗ್ಯವನ್ನು ದಯಪಾಲಿಸ್ತೀನಿ ಎಂಬುದಾಗಿ ಹೇಳಿದ್ದೇನೆ. ಕರ್ತನೆ, ಈ ವಚನದಂತೆ ಕರ್ತನೆ, ನಮ್ಮ ದೇಶದಲ್ಲಿ ಚಿಕ್ಕ ಜನಾಂಗವಾಗಿರ್ತಕ್ಕಂಥ ನಾವು, ಅಲ್ಪಸಂಖ್ಯಾತರಾದ ನಾವು ಕರ್ತನೆ, ನಮ್ಮ ದೇಶದಲ್ಲಿ ಆರೋಗ್ಯ ಬರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇವೆ. ಆರೋಗ್ಯ ಬರಬೇಕು, ಕ್ಷೇಮ ಬರಬೇಕು, ಈ ದೇಶದಲ್ಲಿ ಸಮಾಧಾನ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋರಾಗಿರೋ ನಾವು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖ ದರ್ಶನವನ್ನು ಹುಡುಕಬೇಕೆಂಬುದಾಗಿ ಈ ಅಲ್ಪಸಂಖ್ಯಾತರಾದ ಜನರಿಗೆ ಇವತ್ತು ಕರ್ತನೆ ಈ ಒಂದು ವಾಕ್ಯದ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟು ನಮ್ಮ ದೇಶದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ರಕ್ಷಣೆ, ನಿತ್ಯ ಜೀವ ನಮ್ಮ ದೇಶದ ಎಲ್ಲ ಜನರಿಗೆ ಉಂಟಾಗುವ ಒಂದು ಸುವಕಾಶವನ್ನು, ಒಂದು ಪರಮ ರಹಸ್ಯವನ್ನು ಇವತ್ತು ನಮಗೆ ಬಯಲುಪಡಿಸಿ ರಾಜ. ಎಲ್ಲ ಜನರು ಕರ್ತನೆ, ಆತ್ಮೀಯರು ಕರ್ತನೆ, ಈ ಸತ್ಯವನ್ನು ತಿಳಿದುಕೊಂಡಿರುವ ನಾವೆಲ್ಲರೂ ಕರ್ತನೆ, ಸಂಪೂರ್ಣವಾಗಿ ನಿನ್ನ ವಾಕ್ಯಕ್ಕೆ ಅಧೀನರಾಗಿ ವಿಧೇಯರಾಗಿ ನಡ್ಕೊಳ್ಳುವಂತೆ ಪವಿತ್ರಾತ್ಮ ಬಲದಿಂದ ನಮಗೆ ಸಹಾಯ ಮಾಡು ಕರ್ತನೆ. ಶುಭವಾಗಲಿ, ಮೇಲಾಗಲಿ. ನಮ್ಮ ದೇಶ ನಮಗಾಗಿ, ನಮ್ಮ ಮೇಲಿಗಾಗಿ, ನಮ್ಮ ಕುಟುಂಬಗಳ ಮೇಲಿಗಾಗಿ, ನಮ್ಮ ಸಭೆಯ ಮೇಲಿಗಾಗಿ, ನಮ್ಮ ದೇಶದ ಕ್ಷೇಮಕ್ಕಾಗಿ ಈ ಸ್ವಭಾವವನ್ನು, ನೂತನವಾದಂಥ ಸ್ವಭಾವವನ್ನು, ಕ್ರಿಸ್ತನಂಥ ಸ್ವಭಾವವನ್ನು ಧರಿಸಿಕೊಳ್ಳೋದಕ್ಕಾಗಿ ನಿನ್ನ ವಾಕ್ಯದಿಂದ ನಮ್ಮನ್ನು ಪ್ರೇರೇಪಿಸೋದಕ್ಕಾಗಿ ಸ್ತೋತ್ರ. ಧರಿಸಿಕೊಂಡು ಮುಂದೆ ಸಾಗಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಕೇಳ್ತಾ ಇದ್ದಾರೆ ಕರ್ತನೆ, ಈ ವಾಕ್ಯದ ಮೂಲಕವಾಗಿ ಅವರ ಜೀವನದಲ್ಲಿ ಸ್ವಸ್ಥತೆ, ಬಿಡುಗಡೆ ಕರ್ತನೆ, ಸಮಾಧಾನ, ಶಾಂತಿ, ಆನಂದ, ಹರ್ಷ, ರಕ್ಷಣೆ, ನಿತ್ಯ ಜೀವ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಆತ್ಮೀಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಕರ್ತನೆ, ಇವತ್ತು ನಮಗೆ ದೇವರು ಈ ಪರಮ ರಹಸ್ಯವನ್ನು ತೋರಿಸಿದ್ದಾನೆ. ನಮ್ಮ ದೇಶದಲ್ಲಿ ನಾವು ಹೇಗೆ ಜೀವಿಸಬೇಕು, ಬದುಕಬೇಕು, ನಮ್ಮ ದೇಶದ ಕ್ಷೇಮಕ್ಕಾಗಿ, ನಮ್ಮ ಸಭೆ ಕ್ಷೇಮಕ್ಕಾಗಿ, ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳನ್ನು ಬಲಪಡಿಸುವ ಕ್ಷೇಮಕ್ಕಾಗಿ ನಮ್ಮನ್ನು ಮೊದಲು ನೂತನ ಸ್ವಭಾವ ಧರಿಸಿಕೊಳ್ಳಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.